ಸೊ ಗೈಸ್, ನೀವು ಡೈಲಿ ವಿಡಿಯೋ ಏನಾದರೂ ಅಪ್ಲೋಡ್ ಮಾಡಿದರೆ ನಿಮ್ಮದು ವ್ಯೂಸ್ ಬಂದುಬಿಟ್ಟು ಈ ಥರ ಬರುತ್ತೆ. ಓಕೆನಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಬೋದಾ, ಇಲ್ಲ ಯೂಟ್ಯೂಬ್ ಏನು ಹೇಳುತ್ತೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕಾ, ರಿಕ್ವೈರ್ಮೆಂಟ್ ಇದೆಯಾ, ಸೊ ಡೈಲಿ ವಿಡಿಯೋ ಅಪ್ಲೋಡ್ ಆಗೋದ್ರಿಂದ ಏನು ಬೆನಿಫಿಟ್ಸ್ ಇದೆ, ಏನು ಲಾಭ ಇದೆ, ಏನು ನಷ್ಟ ಇದೆ, ಓಕೆನಾ. ಇವೆಲ್ಲನೂ ಬಂದುಬಿಟ್ಟು ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಇಲ್ಲ ನೀವು ಡೈಲಿ ವಿಡಿಯೋ ಅಪ್ ಮಾಡಬೇಕಂತ ಏನಾದರೂ ಯೋಚನೆ ಮಾಡಿದ್ದೀರಾ, ಇಲ್ಲ ಡೈಲಿ ವಿಡಿಯೋ ಹಾಕೋಕ್ಕಾಗಲ್ಲ ಅನ್ನೋರು ಏನಾದರೂ ಯೋಚನೆ ಮಾಡಿದ್ದೀರಾ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಬೇಕು ಅಂದ್ಬಿಟ್ಟು. ಸೊ ಎಲ್ಲನೂ ಬಂದುಬಿಟ್ಟು ಡೀಟೇಲ್ಸಾಗಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಸ್ಟೆಪ್ ಬೈ ಸ್ಟೆಪ್ ನೋಡಿ ಆಗಲೇ ನಿಮಗೆ ಗೊತ್ತಾಗೋದು. ಓಕೆನಾ. ಸೊ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವತ್ತಿನ ಕಮೆಂಟ್ ಮೇಲೆ ಬಂದುಬಿಟ್ಟು ಇವರು ನನ್ನ ಸ್ಕ್ರೀನ್ಶಾಟ್ನ ಹಾಕಿದ್ದೀನಲ್ಲ, ಸೊ ಇವ್ರ ಚಾನಲ್ಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ನಿಮ್ಮ ಚಾನಲ್ನ ಪ್ರಮೋಷನ್ ಮಾಡಬೇಕಂದ್ರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಇದ್ರ ಜೊತೆಗೆ ನಮ್ಮ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್ ಅಂದ್ಕೊಳ್ಳಿ, ಈಗ ಡೈಲಿ ವಿಡಿಯೋ ಬಂದುಬಿಟ್ಟು ತುಂಬ ಜನ ಅಪ್ಲೋಡ್ ಮಾಡ್ತೀರಾ. ಓಕೆನಾ. ಸೊ ಡೈಲಿ ವಿಡಿಯೋ ಬಂದುಬಿಟ್ಟು ತುಂಬ ಜನ ಅಂದ್ಕೊಂಡಿರ್ತೀರ, ಲೈಕ್ ಡೈಲಿ ವಿಡಿಯೋ ಹಾಕ್ತೀನಿ ನಾನು, ಡೈಲಿ ವಿಡಿಯೋ ಹಾಕೋದ್ರಿಂದನೂ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ. ಓಕೆನಾ. ಇದನ್ನು ಕೂಡ ನಾನು ಹೇಳ್ತೀನಿ, ಕೇಳ್ಕೊಡಿ. ಸೊ ಡೈಲಿ ವಿಡಿಯೋ ಹಾಕೋರು, ಓಕೆನಾ, ಡೈಲಿ ವಿಡಿಯೋ ಹಾಕೋರು ನಾನು ಹೇಳ್ತಾ ಇರೋದು, ಡೈಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ. ಅವತ್ತು ಹೆಂಗಾದರೂ ಮಾಡಿ ಡೈಲಿ ವಿಡಿಯೋ ಹಾಕಿಬಿಡ್ತೀನಿ ಅಂತ ಏನು ಮಾಡ್ತಾರೆ, ಡೈಲಿ ವಿಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದು ಕ್ವಾಲಿಟಿ ಇದೆಯಾ ಅದೆಲ್ಲ ಏನು ಚೆಕ್ ಮಾಡಲ್ಲ, ಡೈಲಿ ಒಂದು ವಿಡಿಯೋ ಹಾಕ್ತೀರಾ. ಬಟ್ ಡೈಲಿ ವಿಡಿಯೋ ಹಾಕೋದ್ರಿಂದ ಏನು ಬೆನಿಫಿಟ್ಸ್ ನಮಗೆ ಸಿಗುತ್ತೆ, ಡೈಲಿ ವಿಡಿಯೋ ಹಾಕೋದ್ರಿಂದ ನಮಗೆ ಯೂಟ್ಯೂಬ್ ಸಪೋರ್ಟ್ ಮಾಡುತ್ತೆ, ಪುಷಪ್ ಜಾಸ್ತಿ ಮಾಡುತ್ತೆ. ಓಕೆನಾ. ಆ್ಯಂಡ್ ಇಂಪ್ರೆಷನ್ಸ್ ಅಂತ ಏನು ಹೇಳ್ತೀವಿ ಅಲ್ವಾ, ಸೊ ಅದು ಬಂದುಬಿಟ್ಟು ಮೇಯ್ನಾಗಿ ನಮಗೆ ಜಾಸ್ತಿ ಇಂಪ್ರೆಷನ್ಸ್ ಹೋಗೋದಕ್ಕೆ ಹೆಲ್ಪ್ ಮಾಡುತ್ತೆ ಯೂಟ್ಯೂಬ್ ಡೈಲಿ ವಿಡಿಯೋ ಹಾಕೋದ್ರಿಂದ. ಒಂದನೇ ಪಾಯಿಂಟ್ ಇದಾ. ಸೊ ಎರಡನೇ ಪಾಯಿಂಟ್ಗೆ ನಾವು ಬರೋದಾದರೆ, ಸೊ ಡೈಲಿ ವಿಡಿಯೋ ಹಾಕೋದ್ರಿಂದ ನಮ್ದು ಏನಾಗುತ್ತೆ, ಡೈಲಿ ವಿಡಿಯೋ ಹಾಕೋದ್ರಿಂದ ನಮಗೆ ಬಂದುಬಿಟ್ಟು ಜಾಸ್ತಿ ಚಾನ್ಸಸ್ ಇರುತ್ತೆ ನಮ್ಮ ವಿಡಿಯೋ ವೈರಲ್ ಆಗೋಕ್ಕೆ. ಅಂದ್ಕೊಳ್ಳಿ, ಈಗ 7 ಡೇಸ್ ಇದೆ. ಓಕೆನಾ. 1 2 3 4 5 6 7 ಡೇಸ್ ಇದೆ. ಸೊ 7 ಡೇಸು ಫುಲ್ಲು ನೀವು ವಿಡಿಯೋ ಹಾಕಿದ್ರಿ ಅಂದ್ಕೊಳ್ಳಿ. ಸೊ ನಮಗೆ ಎಷ್ಟು ಚಾನ್ಸಸ್ ಎಲ್ಲಿ ಸಿಗುತ್ತೋ ವಿಡಿಯೋ ವೈರಲ್ ಆಗೋಕ್ಕೆ, 7 ಚಾನ್ಸಸ್ಸು ನಮಗೆ ಬಂದುಬಿಟ್ಟು ಸಿಗುತ್ತೆ ವಿಡಿಯೋ ವೈರಲ್ ಆಗೋದಕ್ಕೆ. ಓಕೆನಾ. ಸೊ ಇದು ಒಂದು ನಿಮ್ಮದು ಬೆನಿಫಿಟ್ಟು, ನಿಮ್ಮದು ಡೈಲಿ ವಿಡಿಯೋ ಹಾಕ್ತಿದ್ದೀರಾ ಅಂದರೆ ಇದೊಂದು ಬೆನಿಫಿಟ್ಟು. ಸೊ ಇನ್ನೊಂದನೇದು ಬಂದುಬಿಟ್ಟು ಏನಂದರೆ, ಸೊ ನೀವು ಕ್ವಾಲಿಟಿ ಬಂದುಬಿಟ್ಟು ಅದೆಲ್ಲ ಏನು ಚೆಕ್ ಮಾಡಲ್ಲ. ಸೊ ಕ್ವಾಲಿಟಿ ಏನು ಚೆಕ್ ಮಾಡದೆ ಏನು ಮಾಡ್ತೀರಾ, ವೀಡಿಯೋಸ್ಗಳನ್ನ ಹಂಗೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋ ಇದರಲ್ಲಿ, ಸೊ ಡೈಲಿ ಬಂದುಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡೋ ಇದರಲ್ಲಿ ಏನೇನೋ ಬಂದುಬಿಟ್ಟು ವಿಡಿಯೋ ಮಾಡಿ ಹಾಕ್ಬಿಡ್ತೀರಾ. ಸೊ ಇದು ಒಂದು ಬಂದುಬಿಟ್ಟು ಡಿಸ್ಅಡ್ವಾಂಟೇಜು. ಸೊ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ಸೊ ನಿಮ್ಮದು ವಿಡಿಯೋ ಏನಿದೆ ಆ ವಿಡಿಯೋ ಬಂದುಬಿಟ್ಟು ಕ್ವಾಲಿಟಿ ಇರಬೇಕು. ಸೊ ಕ್ವಾಲಿಟಿ ಇದ್ದು ನೀವೇನಾದರೂ ಡೈಲಿ ವಿಡಿಯೋ ಮಾಡ್ತಿದ್ದೀರಾ, ಏನಾದರೂ ಆಡಿಯನ್ಸ್ಗೆ ಇಂಪಾರ್ಟೆಂಟ್ ಏನಾದರೂ ಅವರಿಗೆ ಯೂಸ್ಫುಲ್ ಆಗೋ ಅಂಥದ್ದು ಏನಾದರೂ ಕಂಟೆಂಟ್ ಮಾಡ್ತಿದ್ದೀರಾ, ಸೊ ಆಗ ಡೈಲಿ ವಿಡಿಯೋ ಹಾಕಿ. ಸೊ ಡೈಲಿ ಯೂಟ್ಯೂಬು ನಿಮಗೆ ಸಪೋರ್ಟ್ ಮಾಡುತ್ತೆ. ಬೈ ಚಾನ್ಸ್ ನೀವು ಕ್ವಾಲಿಟಿ ಏನಾದರೂ ಇದು ಮಾಡಿದರೆ, ಕ್ವಾಲಿಟಿ ಏನು ಕೊಡದೆ ಏನೇನೋ ವಿಡಿಯೋ ಮಾಡಿ ಹಾಕಿ ಅದು ಆಡಿಯನ್ಸ್ಗೂ ಇಷ್ಟ ಆಗದೆ ನಿಮಗೆ ವ್ಯೂಸ್ ಬರ್ತಾ ಇಲ್ಲ ಅಂದರೆ, ಸೊ ಅದೆರಡು ಬೆನಿಫಿಟ್ಸ್ ನಾನು ನಿಮಗೆ ಏನು ಹೇಳಿದೆ, ಯೂಟ್ಯೂಬ್ನೂ ನಿಮಗೆ ಸಪೋರ್ಟ್ ಮಾಡುತ್ತೆ, ನಿಮ್ಮ ವಿಡಿಯೋಗೆ ಪುಷಪ್ ಮಾಡುತ್ತೆ, ಅದು ವರ್ಕ್ ಆಗೋಲ್ಲ, ಪ್ಲಸ್ ಇನ್ನೊಂದು ಇಂಪ್ರೆಷನ್ಸ್ ಕೂಡ ನಿಮ್ಮದು ಜಾಸ್ತಿ ಆಗೋಲ್ಲ. ಓಕೆನಾ. ಸೊ ಇದು ಬಂದುಬಿಟ್ಟು ಮೇಯ್ನಾಗಿ ನಿಮ್ಮದು ಏನಿದೆ, ಕ್ವಾಲಿಟಿ ಬಂದುಬಿಟ್ಟು ಇರಬೇಕು. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡಬೇಡಿ. ಸೊ ಆದಷ್ಟು ಡೈಲಿ ವಿಡಿಯೋ ಮಾಡೋರು, ಸೊ ಕ್ವಾಲಿಟಿನ ನೀವು ಚೆನ್ನಾಗಿ ಏನಾದರೂ ಕೊಡ್ತಾ ಇದ್ದೀರಾ, ಚೆನ್ನಾಗಿ ಎಡಿಟಿಂಗ್ ಮಾಡ್ತಿದ್ದೀರಾ, ಚೆನ್ನಾಗಿ ಕ್ವಾಲಿಟಿ ಇದೆ ನಿಮ್ಮ ವಿಡಿಯೋದು, ಆ್ಯಂಡ್ ಇನ್ಫಾರ್ಮೇಷನು ಅಷ್ಟೇ ಸ್ಟ್ರಾಂಗ್ ಇದೆ ಅಂದರೆ ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ಕೋಬೋದು, ಏನು ತೊಂದರೆ ಆಗೋಲ್ಲ. ಸೊ ಇದಾಯಿತು ಪಾಯಿಂಟ್ಸ್ಗಳು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋರದ್ದು. ಓಕೆನಾ. ಸೊ ಡಿಸ್ಅಡ್ವಾಂಟೇಜ್ ಬಗ್ಗೆ ನಾವು ಮಾತಾಡೋದಾದರೆ, ಸೊ ಫಸ್ಟ್ನೇದು ನಾನು ನಿಮಗೆ ಹೇಳಿದೆ, ಯೂಟ್ಯೂಬ್ ಬಂದುಬಿಟ್ಟು ಏನಂದರೆ, ಯೂಟ್ಯೂಬ್ ಬಂದುಬಿಟ್ಟು ನಿಮ್ಮದು ಡಿಸ್ಅಡ್ವಾಂಟೇಜ್ ಬಗ್ಗೆ ನಾನು ಮಾತಾಡೋದಾದರೆ, ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋದ್ರಿಂದ ನಿಮಗೆ ಏನು ಡಿಸ್ಅಡ್ವಾಂಟೇಜ್ ಆಗುತ್ತಂದರೆ, ಈಗ ಅಂದ್ಕೊಳ್ಳಿ, ಈಗ ನೀವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀರಾ. ಓಕೆನಾ. ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಅದರಲ್ಲಿ ವ್ಯೂಸ್ ಚೆನ್ನಾಗಿ ಬರ್ತಾ ಇದೆ. ಲಾಸ್ಟ್ ಡೇ ನೀವು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀರಾ, ಆ ವಿಡಿಯೋದಲ್ಲಿ ವ್ಯೂಸ್ ಚೆನ್ನಾಗೇ ಬರ್ತಾ ಇದೆ. ಬಟ್ ನೀವೇನು ಮಾಡ್ತೀರಾ, ನೆಕ್ಸ್ಟ್ ಡೇ ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಿಬಿಡ್ತೀರಾ. ಸೊ ಅಲ್ಲಿ ನಮಗೆ ಏನು ಡಿಸ್ಅಡ್ವಾಂಟೇಜ್ ಬಂತು, ಅಲ್ಲಿ ನಮಗೆ ಬಂತು ಆ ವಿಡಿಯೋದು ವ್ಯೂಸು ಬರೋದು ಸ್ಟಾಪ್ ಆಗಿಬಿಡುತ್ತೆ. ಈಗ ನೆಕ್ಸ್ಟ್ ವಿಡಿಯೋ ನೀವು ಏನು ಅಪ್ಲೋಡ್ ಮಾಡಿದ್ರಲ್ವ, ಸೊ ಅದರಲ್ಲಿ ಬಂದುಬಿಟ್ಟು ವ್ಯೂಸ್ ಬರೋಕ್ಕೆ ಫೋಕಸ್ ಆಗಿಬಿಡುತ್ತೆ. ಸೊ ಇದು ಒಂದು ಯೂಟ್ಯೂಬ್ ರಿಯಾಲಿಟಿ. ಸೊ ಒಂದು ಡಿಸ್ಅಡ್ವಾಂಟೇಜು ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋರು. ಓಕೆನಾ. ಸೊ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದರೆ ನಿಮ್ಮದು ಇದೊಂದು ಡಿಸ್ಅಡ್ವಾಂಟೇಜ್ ಏನಿದೆ ಇದು ನೀವು ಫೇಸ್ ಮಾಡಬೇಕಾಗುತ್ತೆ. ಸೊ ನಿಮಗೆ ವಿಡಿಯೋಗೆ ಏನಿದೆ ವ್ಯೂಸ್ ಬರ್ತಾ ಇರುತ್ತೆ, ಬಟ್ ನೀವು ಬೇರೆ ವಿಡಿಯೋ ಹಾಕಿದ್ದು ಏನಾಗ್ಬಿಡುತ್ತೆ,
ಆ ವಿಡಿಯೋದಲ್ಲಿ ವ್ಯೂಸ್ ಬರೋದು ನಿಂತೋಗ್ಬಿಟ್ಟು ಈ ವಿಡಿಯೋಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಈ ಕಂಡೀಷನಲ್ಲಿ ನೀವು ಏನು ಮಾಡ್ಬೋದು, ಈ ಕಂಡೀಷನಲ್ಲಿ ನೀವು ಮಾಡ್ಬೋದು 1 2 to 3 ಡೇಸ್ ಒಂದು ಸ್ವಲ್ಪ ಗ್ಯಾಪ್ ಬಿಡಿ, ಆ ವಿಡಿಯೋಗೆ ವ್ಯೂಸ್ ಬರೋಕ್ಕೆ ಬಿಡಿ. ಅದಾದಮೇಲೆ ನೀವೇನು ಮಾಡ್ಬೋದು, ಇನ್ನೊಂದು ವಿಡಿಯೋನ ಅಪ್ಲೋಡ್ ಮಾಡ್ಬೋದು. ಸೊ ಇನ್ನೊಂದು ಕಡೆ ನಾವು ಮಾತಾಡೋದಾದರೆ, ಸೊ ತುಂಬ ಜನ ಅಂದ್ಕೊಂಡಿರ್ತೀರ ಲೈಕ್ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಲ್ಲ ಅವರು. ಲೈಕ್ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಅಪ್ಲೋಡ್ ಮಾಡಿದ್ರಾ, ಮತ್ತೆ ಸ್ಕಿಪ್ ಮಾಡಿದ್ರಾ, ಮತ್ತೆ ಒಂದಿನ ಬಿಟ್ಟು ಒಂದಿನ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ. ಸೊ ಇಲ್ಲಿ ಬಂದುಬಿಟ್ಟು ಎಷ್ಟು ಡೇಸ್ ಆಯಿತು, 3 ಡೇಸ್ ಆರ್ 4 ಡೇಸ್ ಆಯಿತು. ಸೊ ಇಲ್ಲಿ ಬಂದುಬಿಟ್ಟು ಅವ್ರಿಗೆ ಎಷ್ಟು ಚಾನ್ಸ್ ಸಿಗುತ್ತೆ, 4 ಚಾನ್ಸಸ್ ಸಿಗುತ್ತೆ ವಿಡಿಯೋ ವೈರಲ್ ಆಗೋದು, ಇಲ್ಲ ಬೇರೆ ಏನಾದರೂ ಆಗ 4 ಚಾನ್ಸಸ್ ಸಿಗುತ್ತೆ. ಸೊ ಇಲ್ಲಿ ಇನ್ನೂ ಕೆಲವೊಬ್ರು ಏನಿರ್ತಾರೆ 1 ವೀಕಲ್ಲಿ 2 ಡೇಸ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ, ಇಲ್ಲ 1 ವೀಕಲ್ಲಿ 1 ವಿಡಿಯೋ ಅಪ್ಲೋಡ್ ಮಾಡ್ತಾರೆ. ಸೊ ಅವ್ರಿಗೆ ಎಷ್ಟು ಚಾನ್ಸ್ ಸಿಕ್ತು, 1 ವೀಕಲ್ಲಿ 1 ವಿಡಿಯೋ ಅಪ್ಲೋಡ್ ಮಾಡಿದರೆ ಒಂದೇ ಚಾನ್ಸ್ ಸಿಕ್ತು, ಇಲ್ಲ 1 ವೀಕಲ್ಲಿ 2 ಅಪ್ಲೋಡ್ ವಿಡಿಯೋ 2 ಅಪ್ಲೋಡ್ ಏನಾದರೂ ಮಾಡ್ತಾಯಿದ್ರೆ ಅಲ್ಲಿ 2 ಚಾನ್ಸ್ ಸಿಕ್ತು. ಸೊ ಜಾಸ್ತಿ ಬೆನಿಫಿಟ್ಸ್ ಬಂದುಬಿಟ್ಟು ಇಲ್ಲಿ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋರ್ದು ಇರುತ್ತೆ, ಆ್ಯಂಡ್ ಜಾಸ್ತಿ ಬೆನಿಫಿಟ್ಸು ಕೂಡ ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋರಿಗೆ ಇರುತ್ತೆ. ಏನಕ್ಕೆ ಅವರು ಬಂದುಬಿಟ್ಟು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಅವ್ರ ಸ್ಕಿಲ್ಸ್ನೂ ಕಲಿತಾರೆ, ಆ್ಯಂಡ್ ಯೂಟ್ಯೂಬ್ ಬಗ್ಗೆನೂ ಕಲಿತಾರೆ, ಆ್ಯಂಡ್ ಅದ್ರ ಜೊತೆಗೆ ಅವ್ರದ್ದು ಇಂಪ್ರೂವ್ಮೆಂಟ್ ಕೂಡ ಅದ್ರ ಜೊತೆಗೆ ಆಗ್ತಾ ಇರುತ್ತೆ. ಈಗ ಅಂದ್ಕೊಳ್ಳಿ, ನೀವು ಒಂದು 3 ಡೇಸ್ ವಿಡಿಯೋ ಮಾಡಿದ್ರಿ, ಅದಾದಮೇಲೆ ಒಂದು 3 ಡೇಸ್ ಗ್ಯಾಪ್ ಮಾಡಿದ್ರಿ, ಅದಾದಮೇಲೆ ಮತ್ತೆ 3 ಡೇಸ್ ಬಿಟ್ಟು ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಅಂದರೆ ಈ ಕಂಡೀಷನಲ್ಲಿ ಏನು ಕ್ರಿಯೇಟರ್ ಇರ್ತಾರೆ ಅವ್ರದ್ದು ಇಂಟ್ರೆಸ್ಟ್ ಹೋಗಿಬಿಡುತ್ತೆ. ಸೊ ನಿಮ್ಮದು ಇಂಟ್ರೆಸ್ಟ್ ಇರಬೇಕು, ನಿಮ್ಮಲ್ಲಿ ಜೋಶ್ ಇರಬೇಕು, ವಿಡಿಯೋ ಏನಾದರೂ ಮಾಡಬೇಕು ಅಂದರೆ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿ, ಓಕೆನಾ. ಸೊ ನಿಮಗೆ ಇಂಟ್ರೆಸ್ಟೇ ಹೋಗಿಬಿಡುತ್ತೆ ವಿಡಿಯೋ ಮಾಡೋದು. ನೀವೇನಾದರೂ ಬಿಟ್ಟು ಗ್ಯಾಪ್ ಬಿಟ್ಟು ವೀಡಿಯೋಸ್ ಏನಾದರೂ ಅಪ್ಲೋಡ್ ಮಾಡ್ತಾಯಿದ್ರೆ ಇಂಟ್ರೆಸ್ಟ್ ಹೋಗಿಬಿಡುತ್ತೆ. ಆ್ಯಂಡ್ ಇನ್ನೊಂದು ಬೆನಿಫಿಟ್ಸ್ ಏನಂದರೆ, ಲೈಕ್ ಬಿಟ್ಟು ವೀಡಿಯೋ ಮಾಡ್ತಾರಲ್ಲ ಅವ್ರದ್ದು, ಬಿಟ್ಟು ಅಂದರೆ ಒಂದೇ ಪ್ಯಾಟ್ರನಲ್ಲಿ, ಲೈಕ್ 2 ಡೇಸ್ಗೆ ಒಂದ್ಸಲ ಮಾಡ್ತಿದ್ರೆ 2 ಡೇಸ್ಗೆ ಒಂದ್ಸಲ ವೀಡಿಯೋ ಅಪ್ಲೋಡ್ ಮಾಡ್ತಾರೆ, ವೀಕ್ಲಿ ಒನ್ಸ್ ಮಾಡ್ತಿದ್ರೆ ವೀಕ್ಲಿ ಒನ್ಸ್ ಮಾಡ್ತಾರಲ್ಲ ಅದು. ಬಟ್ 3 ಡೇಸು 15 ಡೇಸು 1 ಮಂತ್ ಗ್ಯಾಪು ಆ ಥರ ಅಲ್ಲ. ನಾನು ಹೇಳ್ತಾ ಇರೋದು 2 ಡೇಸ್ಗೆ ಒಂದ್ಸಲ ಮಾಡ್ತಿದ್ರೆ 2 ಡೇಸ್ಗೆ ಒಂದ್ಸಲ, 1 ವೀಕ್ಲಿ ಒನ್ಸ್ ಮಾಡ್ತಿದ್ರೆ 1 ವೀಕ್ಲಿ ಒಂದ್ಸಲ. ಇವ್ರದ್ದು ಬಂದುಬಿಟ್ಟು ಏನು ಅಡ್ವಾಂಟೇಜ್ ಅಂದರೆ, ಈಗ ಅಂದ್ಕೊಳ್ಳಿ ಒಂದು ವೀಡಿಯೋನ ಬಂದುಬಿಟ್ಟು ಪೋಸ್ಟ್ ಮಾಡಿದ್ದಾನೆ. ಸೊ ಆ ವಿಡಿಯೋ ಬಂದುಬಿಟ್ಟು ಅವ್ರಿಗೆ ಡೇಸ್ ಸಿಗುತ್ತೆ, ಅದು ವೀಡಿಯೋಗೆ ವ್ಯೂಸ್ ಬರ್ತಾ ಇರುತ್ತಾ. ಸೊ ಅದಕ್ಕೆ ನೀವು 2 ಡೇಸ್ ಇಲ್ಲ 3 ಡೇಸ್ ಗ್ಯಾಪ್ ಬಿಟ್ಟಿರ್ತೀರಲ್ವ, ಇಲ್ಲ 1 ವೀಕ್ ಗ್ಯಾಪ್ ಬಿಟ್ಟಿರ್ತೀರಲ್ವ. ಸೊ ಅಷ್ಟು ದಿನ ಬಂದುಬಿಟ್ಟು ಟೈಮ್ ಸಿಗುತ್ತೆ ಆ ವಿಡಿಯೋದು ವ್ಯೂಸು ರೀಚ್ ಆಗೋದಕ್ಕೆ. ಸೊ ಇದು ಒಂದು ಬೆನಿಫಿಟ್ಸು. ಯಾರೆಲ್ಲ ಬಂದುಬಿಟ್ಟು ಲೈಕ್ 3 ಡೇಸ್ಗೆ ಒಂದ್ಸಲ ಮಾಡ್ತೀರಾ, 2 ಡೇಸ್ಗೆ ಒಂದ್ಸಲ ಮಾಡ್ತೀರಾ, ಇಲ್ಲ ವೀಕ್ಲಿ ಒನ್ಸ್ ಮಾಡ್ತೀರಲ್ವ. ಸೊ ಇದು ಬಂದುಬಿಟ್ಟು ಅಡ್ವಾಂಟೇಜು. ಸೊ ನಾನು ನಿಮಗೆ ಹೇಳೋದು ಏನಂದರೆ, ಸೊ ಯೂಟ್ಯೂಬೂ ಬಂದುಬಿಟ್ಟು ಹೇಳೋದೇನಂದರೆ, ಸೊ ನನಗೆ ಏನಿಲ್ಲ, ನೀವು ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ ಮಾಡಿ, ಕ್ವಾಲಿಟಿ ಇರಬೇಕು, ಆ್ಯಂಡ್ ಅದ್ರ ಜೊತೆಗೆ ಏನಿರಬೇಕು, ನಿಮ್ಮ ವೀಡಿಯೋನು ಕೂಡ ಆಡಿಯನ್ಸ್ಗೆ ಇಷ್ಟ ಆಗಿರಬೇಕು. ಏನೇ ವೀಡಿಯೋ ಮಾಡಿ, ಬಟ್ ಆಡಿಯನ್ಸ್ಗೆ ಒಂದು ಸಲ ಅವರು ನಿಮ್ಮದು ವೀಡಿಯೋಗೆ ಕ್ಲಿಕ್ ಮಾಡಿದರೆ ಅದಾದಮೇಲೆ ಯೂಟ್ಯೂಬ್ ಆಟೋಮೆಟಿಕ್ಲಿ ಅದಾಗೆ ರೀಚ್ ಕಳಿಸ್ಬಿಡುತ್ತೆ, ಓಕೆನಾ. ಸೊ ಯಾರೆಲ್ಲ 2 ಡೇಸ್ಗೆ ಒಂದ್ಸಲ ಮಾಡ್ತಿದ್ದೀರಾ, ಯಾರೆಲ್ಲ 1 ವೀಕ್ಲಿ ಒನ್ಸ್ ಮಾಡ್ತಿದ್ದೀರಾ, ಇಲ್ಲ ಯಾರೆಲ್ಲ 1 ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀರಾ, ಯೂಟ್ಯೂಬ್ಗೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಒಂದೇ ಪ್ಯಾಟ್ರನಲ್ಲಿ ಕೆಲಸ ಮಾಡಿ. ಬಟ್ ಏನಂದರೆ ನಿಮ್ಮ ವಿಡಿಯೋ ಬಂದುಬಿಟ್ಟು ಕ್ವಾಲಿಟಿ ಇರಬೇಕು, ಓಕೆನಾ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಅಂತೂ ಮಾಡಲೇಬೇಡಿ. ಸೊ ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಷ್ಟೇ ಬಂದುಬಿಟ್ಟು ನಿಮ್ಮದು ವಿಡಿಯೋದು ವ್ಯೂಸು ಹೆಚ್ಚಾಗುತ್ತೆ, ಅದ್ರ ಜೊತೆಗೆ ಯೂಟ್ಯೂಬ್ನು ಕೂಡ ನಿಮಗೆ ಸಪೋರ್ಟ್ ಮಾಡುತ್ತೆ, ಅದ್ರ ಜೊತೆಗೆ ನಿಮ್ಮದು ಜಾಸ್ತಿ ಇಂಪ್ರೆಷನ್ಸ್ ಕೂಡ ಹೋಗುತ್ತೆ. ಸೊ ಅಂದ್ಕೊಳ್ಳಿ, ಈಗ ನೀವು ಡೈಲಿ ಬೇಸಿಸಲ್ಲಿ ವೀಡಿಯೋ ಏನಾದರೂ ಅಪ್ಲೋಡ್ ಮಾಡ್ತಾಯಿದ್ರೆ ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಡೈಲಿ ಬೇಸಿಸಲ್ಲಿ ಏನಾದರೂ ವೀಡಿಯೋ ಅಪ್ಲೋಡ್ ಮಾಡ್ತಿದ್ರೆ, ಲೈಕ್ ನಿಮ್ದು ಏನಾದರೂ ವೀಡಿಯೋಗೆ ನಾರ್ಮಲ್ ವ್ಯೂಸ್ ಬರ್ತಾಯಿದ್ರೆ ಡೈಲಿ ವೀಡಿಯೋ ಹಾಕ್ಕೊಳ್ಳಿ, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯಾವುದಾದ್ರೂ ವೀಕ್ಲಿ ಯಾವುದಾದ್ರೂ ಒಂದು ವೀಡಿಯೋಗೆ ನಿಮಗೆ ಜಾಸ್ತಿ ವ್ಯೂಸ್ ನೋಡೋಕ್ಕೆ ಸಿಗುತ್ತಲ್ಲ, ಒಂದು ವೀಡಿಯೋದಲ್ಲಿ 1-2 ವೀಡಿಯೋದಲ್ಲಿ ನಿಮಗೆ ವೀಕಲ್ಲಿ ನೀವು ಹಾಕಿದ್ದಾಗ 1-2 ವೀಡಿಯೋದಲ್ಲಿ ಜಾಸ್ತಿ ವ್ಯೂಸ್ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಆ ವೀಡಿಯೋಸ್ನ ನೀವು ಏನು ಮಾಡಿ, ನೋಟಿಸ್ ಮಾಡಾದಮೇಲೆ ಅದಕ್ಕೆ ಒಂದು 2 ಡೇಸ್ ಗ್ಯಾಪ್ ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ವೀಡಿಯೋ ಮಾಡಿ, ಓಕೆನಾ. ಸೊ ಆ ಕಂಡೀಷನಲ್ಲಿ ಏನಾಗುತ್ತೆ, ನಿಮ್ಮದು ಇನ್ನೂ ಜಾಸ್ತಿ ವ್ಯೂಸ್ ಬರುತ್ತೆ ಆ ವೀಡಿಯೋಗೆ. ಸೊ ಇದೊಂದು ಹೇಳ್ತೀನಿ. ಬಟ್ ಆ್ಯಂಡ್ ಯೂಟ್ಯೂಬು ಹೇಳಿಲ್ಲ ಬಂದುಬಿಟ್ಟು ನಿಮಗೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡಲೇಬೇಕು, ಇಲ್ಲ ಅಂದರೆ ಲೈಕ್ ನಿಮ್ಮದು ಚಾನೆಲ್ ಗ್ರೋ ಆಗಲ್ಲ ಅಂತ ಏನು ಯೂಟ್ಯೂಬ್ ನಿಮಗೆ ಏನು ಹೇಳಿಲ್ಲ. ನೀವು ಡೈಲಿ ವೀಡಿಯೋನೂ ಅಪ್ಲೋಡ್ ಮಾಡ್ಕೋಬೋದು, 2 ಡೇಸ್ಗೆ ಒಂದು ಸಲನೂ ಮಾಡ್ಕೋಬೋದು, ವೀಕ್ಲಿ ಒಂದು ಸಲನೂ ಮಾಡ್ಕೋಬೋದು. ಹಂಗಂತ ನೀವು ಈಗ ಒಂದು ವೀಡಿಯೋ ಈ ಮಂತ್ ಹಾಕಿದ್ರೆ ನೆಕ್ಸ್ಟ್ 15 ಡೇಸ್ ಬಿಟ್ಟು ಒಂದು ವೀಡಿಯೋ ಹಾಕ್ತೀರಾ, ಸೊ ಆ ಥರ ಮಾಡೋ ಹಾಗಿಲ್ಲ. ಸೊ ಯೂಟ್ಯೂಬ್ ಬಂದುಬಿಟ್ಟು ಹೇಳಿದೆ, ನೀವು ಯಾವ ಥರನಾದರೂ ಅಪ್ಲೋಡ್ ಮಾಡ್ಕೊಳ್ಳಿ, ಬಟ್
ಒಂದೇ ಪ್ಯಾಟ್ರನ್ನಲ್ಲಿರಬೇಕು. 3 ಡೇಸ್ಗೊಂದ್ಸಲ ಮಾಡ್ತಿದ್ರೆ 3 ಡೇಸ್ಗೊಂದ್ಸಲ ಇರಬೇಕು. 2 ಡೇಸ್ಗೊಂದ್ಸಲ ಮಾಡ್ತಿದ್ರೆ 2 ಡೇಸ್ಗೊಂದ್ಸಲ ನಿಮ್ಮ ವೀಡಿಯೋ ಬಂದಿರಲೇಬೇಕು. ಆ್ಯಂಡ್ ಡೈಲಿ ವೀಡಿಯೋಸ್ ಮಾಡ್ತಾಯಿದ್ರೆ ಡೈಲಿ ವೀಡಿಯೋಸ್ ನೀವು ಹಾಕಲೇಬೇಕು. ಇದೇ ಯೂಟ್ಯೂಬ್ ಬಂದುಬಿಟ್ಟು ಹೇಳೋದು. ಅದು ಬಿಟ್ಟರೆ ಬೇರೆ ಏನು ಹೇಳಲ್ಲ. ಅದು ಬಿಟ್ಟರೆ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಇದ್ದಷ್ಟು ನಿಮ್ಮದು ಬಂದುಬಿಟ್ಟು ಯೂಟ್ಯೂಬು ಸಪೋರ್ಟ್ ಮಾಡುತ್ತೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಯೂಟ್ಯೂಬ್ ಏನು ಹೇಳಿಲ್ಲ, ನೀವು ವೀಡಿಯೋ ಹಿಂಗೆ ಅಪ್ಲೋಡ್ ಮಾಡಬೇಕು, ಹಂಗೆ ಅಪ್ಲೋಡ್ ಮಾಡಬೇಕು, ಡೈಲಿ ವೀಡಿಯೋ ಬರಲೇಬೇಕು, ಹಾಗೆ ಹಿಂಗೆ ಅಂತ ಏನು ಪ್ರಾಬ್ಲಮ್ ಇಲ್ಲ. ಓಕೆನಾ, ನೀವು ಹೆಂಗೆ ಬೇಕಿದ್ರೂ ಅಪ್ಲೋಡ್ ಮಾಡ್ಕೊಳ್ಳಿ. ಬಟ್ ನಿಮ್ಮದು ಏನು ಒಂದು ಪ್ಯಾಟ್ರನ್ ಇರಬೇಕು. ಆ್ಯಂಡ್ ಮೇಯ್ನಾಗಿ ನಿಮ್ಮ ವೀಡಿಯೋದು ಕ್ವಾಲಿಟಿ ಇರಬೇಕು. ಆ್ಯಂಡ್ ಇನ್ನೊಂದು ಮೇಯ್ನಾಗಿ ನಿಮ್ಮ ಕಂಟೆಂಟಲ್ಲಿ ಜೀವ ಇರಬೇಕು. ಆ್ಯಂಡ್ ಯೂಸ್ಫುಲ್ ಆಗಿರಬೇಕು ನಿಮ್ಮ ಕಂಟೆಂಟು. ಸೊ ತುಂಬ ಜನಕ್ಕೆ ನಾನು ಹೇಳ್ತೀನಿ, ನಿಮ್ಮ ಮೈಂಡಿಂದ ಯೋಚನೆ ಮಾಡಿಬಿಟ್ಟು ವೀಡಿಯೋ ಮಾಡಬೇಡಿ ಯಾವುದೇ ಕಾರಣಕ್ಕೂ ಅಂತ. YT ಸ್ಟುಡಿಯೋನೇ ನಿಮಗೆ ಸಜೆಸ್ಟ್ ಮಾಡುತ್ತೆ. ಆ ಕಂಟೆಂಟಲ್ಲಿ ವರ್ಕ್ ಮಾಡಿಬಿಟ್ಟು ನೋಡಿ. ಆಗ ಬಂದುಬಿಟ್ಟು ನೀವೇ 1 ತಿಂಗಳು ನೀವೇನಾದರೂ YT ಸ್ಟುಡಿಯೋದಲ್ಲಿ ಕೊಟ್ಟಿರೋ ಕಂಟೆಂಟ್ನ ಫಾಲೋ ಅಪ್ ಮಾಡಿ ವರ್ಕ್ ಮಾಡಿ ನೋಡಿದರೆ 1 ತಿಂಗಳಲ್ಲಿ ರಿಸಲ್ಟ್ ನಿಮಗೆ ಸಿಗುತ್ತೆ. ಆಮೇಲೆ ಬಂದುಬಿಟ್ಟು ನೀವು ನನಗೆ ಕಮೆಂಟ್ ಮಾಡ್ತೀರಾ, ಅಕ್ಕ ನೀವು ಹೇಳಿದ್ದು ಕರೆಕ್ಟೇ ಅಂದ್ಬಿಟ್ಟು. ಓಕೆನಾ, ತುಂಬ ಜನ ಬಂದುಬಿಟ್ಟು ಫಾಲೋ ಮಾಡಲ್ಲ, ಇಗ್ನೋರ್ ಮಾಡ್ತಾರೆ. ಅದು ಏನಕ್ಕೆ ಅಂತ ನನಗೆ ಗೊತ್ತಿಲ್ಲ. ಸೊ ನಾನು ಈಗಲೂ ಕೂಡ YT ಸ್ಟುಡಿಯೋದು ಬಂದುಬಿಟ್ಟು ಫಾಲೋ ಮಾಡ್ತೀನಿ. ನನ್ನ ಮೈಂಡಿಂದ ನಾನು ಒಂದು 3 ವೀಡಿಯೋಸ್ ಮಾಡಿದ್ರೂ ಬಟ್ ನಾನು ಒಂದು 3 ಡೇಸ್ದು YT ಸ್ಟುಡಿಯೋದಲ್ಲಿ ಏನು ಕಂಟೆಂಟ್ ಸಜೆಸ್ಟ್ ಮಾಡುತ್ತೆ ನಾನು ಅದನ್ನೇ ಮಾಡೋದು. ಸೊ ನಿಮಗೆ ಒಂದು ಹೇಳ್ತಾ ಇದ್ದೀನಿ ನೋಡಿ. ಸೊ ಆದಷ್ಟು ಬಂದುಬಿಟ್ಟು ಯೂಟ್ಯೂಬ್ದು ಕೇಳಿ. ಯೂಟ್ಯೂಬ್ ಬಂದುಬಿಟ್ಟು ಸುಮ್ಮನೆ ಕಂಟೆಂಟ್ ಕೊಡಲ್ಲ ನಿಮಗೆ ಯಾವುದೇ ಕಾರಣಕ್ಕೂ. ಓಕೆನಾ, ಈ YT ಸ್ಟುಡಿಯೋದಲ್ಲಿ ಏನಕ್ಕೆ ಕೊಡುತ್ತಂದರೆ, ಸೊ ಈ ವಿಡಿಯೋದಲ್ಲಿ ಮಾಡಿ ನಿಮಗೆ ಜಾಸ್ತಿ ವ್ಯೂಸ್ ಹೋಗುತ್ತೆ. ಸೊ ಜಾಸ್ತಿ ವ್ಯೂಸ್ ಹೋದರೆ ಯಾರಿಗೆ ಬೆನಿಫಿಟ್ಸು, ಏನಕ್ಕೆ ನಮಗೆ ಯೂಟ್ಯೂಬ್ ಹೇಳುತ್ತೆ, ಏನಕ್ಕಾದರೆ ಬೆನಿಫಿಟ್ಸ್ ನಿಮಗೂ ಇದೆ, ಅದ್ರ ಜೊತೆಗೆ ಯೂಟ್ಯೂಬ್ಗೂ ಕೂಡ ಬೆನಿಫಿಟ್ಸ್ ಸಿಗುತ್ತೆ. ಈಗ ಜಾಸ್ತಿ ವ್ಯೂಸ್ ಹೋಗಿ ಜಾಸ್ತಿ ಅರ್ನಿಂಗ್ಸ್ ಆದರೆ ನಿಮಗೆ ತಾನೇ ಬೆನಿಫಿಟ್ಸು. ಅದ್ರ ಜೊತೆಗೆ ಯೂಟ್ಯೂಬ್ದು ಏನಿಗೆ ಬೆನಿಫಿಟ್ಸು, ಯೂಟ್ಯೂಬು ಕೂಡ ಬಂದುಬಿಟ್ಟು ನಿಮ್ಮ ಏನಾದರೂ ಅರ್ನಿಂಗ್ ಆದರೆ ಅದರಲ್ಲಿ ಇಷ್ಟು % ಅಂತ ಯೂಟ್ಯೂಬು ತಗೊಳುತ್ತಲ್ವ. ಸೊ ಆ ರೀಸನಿಂದ ಬಂದುಬಿಟ್ಟು ನಿಮಗೆ ಯೂಟ್ಯೂಬ್ ಹೇಳುತ್ತೆ. ಸೊ ಆದಷ್ಟು ಬಂದುಬಿಟ್ಟು ಯೂಟ್ಯೂಬ್ದು ಕೇಳಿ, YT ಸ್ಟುಡಿಯೋ ನೋಡಿ, ಅದ್ರ ಅಕಾರ್ಡಿಂಗ್ ಬಂದುಬಿಟ್ಟು ನೀವು ವೀಡಿಯೋಸ್ಗಳನ್ನ ಮಾಡಿ. ಓಕೆನಾ ಗೈಸ್, ಗೊತ್ತಾಯ್ತಾ? ಅಂತೂ ನಿಮಗೆ ಇದು ರಿಲೇಟೆಡ್ ಡೌಟ್ಸು ಏನಾದರೂ ಕ್ವಶನ್ಸ್ ಏನಾದರೂ ಇದ್ದರೆ ನಂಗೆ ಕಮೆಂಟಲ್ಲಿ ಕೇಳಿ, ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ? ಓಕೆ ಗೈಸ್, ಈಗ ವೀಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋ ನಾನು ಎಷ್ಟು ಟೈಮ್ ತಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.